ಸುಮ್ಮನೆ ಕೇಳಿಸ್ಕೊ ಗುರು, ಸುಮ್ಮನೆ ಕೇಳಿಸ್ಕೊ. ಬೆಳಿಗ್ಗೆ ಹೊತ್ತು ವಾಕಿಂಗ್ ಬರ್ತಾಳಲ್ಲ, ಅವಳು ಗಂಡಿನ ಜೊತೆ ಜಗಳ ಮಾಡ್ತಾ ಇದ್ದಾಳೆ. ಇಲ್ಲಿ ಕೂತ್ಕೊಂಡಿರೋದು. ಆ್ಯಕ್ಚುಲಿ ಕ್ಯಾಮ್ರಾ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಕ್ಯಾಮ್ರಾ ಮೇಲೆ ಬೇವ್ರಿಗಿವರೆಲ್ಲ ಕೂತ್ಕೊಂಡು ಕೊಳೆ ಎಲ್ಲ ಆಗಿದೆ. ಸೊ ಇಲ್ಲಪ್ಪ, ಇಲ್ಲಿ ಕೂತ್ಕೊಂಡಿದ್ದಾಳೆ. ಕತ್ಲೆ ಕಾಣಲ್ಲ ಬಿಡಿ. ಅಮ್ಮ ದೇವರು. ದೇವಸ್ಥಾನದಲ್ಲಿ ದೇವರುಗಳೆಲ್ಲ ಅವಳು ಕೂತ್ಕೊಂಡಿದ್ದಾಳೆ. ಅಲ್ಲಿ ದೇವಸ್ಥಾನದಲ್ಲಿ ಏನೋ ಕೆಲಸ ನಡೀತಾ ಇದೆ. ಬಹುಶಃ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ನಡೆಯೋ ಟೈಮಲ್ಲಿ ಇಲ್ಲಿ ನನಗೇನಾದ್ರು ಕಿರಿಕ ಆಗ್ತಾನೆ ಇರುತ್ತೆ ಯಾವಾಗಲೂ. ನೋಡೋಣ ಈ ಸರಿ ಏನಾಗುತ್ತೆ. ಸಮಯ ಇನ್ನೂ 5 ಗಂಟೆ ಇಲ್ಲ. 5 ಗಂಟೆ ಅಲಾರಾಮ್ ಇಟ್ಟಿದೆ. 5 ಗಂಟೆಯಲ್ಲಿ ಇನ್ನೂ ಅಲಾರಾಮ್ ಹೊಡೆದಿಲ್ಲ. ಇನ್ನೂ ಕಡಿಮೆ ಅಂದರೂ 10 ನಿಮಿಷ 5 ನಿಮಿಷ ಇರ್ಬೋದು 5 ಗಂಟೆಗೆ ಅಂದ್ಕೊಳ್ತೀನಿ. ಆಯಮ್ಮ 4:45 ಬರ್ತಾಳೆ. ಸಿಕ್ಕಾಬಿಟ್ಟು ಜೋರ ಮಾತಾಡ್ಕೊ ಓಡಾಡ್ತಾ ಇದ್ಲು. ಇವಾಗ ಜಗಳ ಮಾಡ್ಕೊಂಡೆ ಓಡಲು ಗಂಡಿನ ಜೊತೆ ಗುಡುಗುಡು ಅಂತ ಓಡೋದು. ಪೋಲೋ ಹೊಸ ಸ್ಲಿಪ್ಪರ್ ಅದು ಒಂದೇ ಒಂದು. ಆ್ಯಕ್ಚುಲಿ ಇಲ್ಲಿ ಕೈಕಾಲು ಮುಖ ತೊಳಿತಿರಲ್ಲ, ಈ ಜಾಗದಲ್ಲಿ ಇಟ್ಟಿದ್ರು. ರಾಜಶೇಖರದ ಬಾಲ ಗೊಚ್ಚೋದು ಬೈಕ್ ಹೋಗ್ತಿರೋದು. ಅದು ಯಾಕೆ ಅಲ್ಲಿ ಇಟ್ಟಿರೋದು ಅಂದರೆ ಫಾರ್ 2 ಮೇಜರ್ ರೀಸನ್ಸ್. ಒಂದು, ಅದು ಪೋಲೋ ಓಲ್ಸ್ ಹೋಗೋದೊಂದು ಹ್ಯಾಚ್ ಬ್ಯಾಕ್ ಇದೆ, ಜೊತೆಗೆ ಪೋಲೋ ಪೊಲೀಸ್ ಲವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಟ್ಟಿರೋದು ಒಂದು. ಇನ್ನೊಂದು, ಇವಾಗ ನಂಜನಗೂಡಿಗೆ ಹೋಗ್ತೀನಿ, ಹೋಗಬೇಕಿತ್ತು ಆ್ಯಕ್ಚುಲಿ, ಸ್ನಾನಕ್ಕೆ ಹೋಗಬೇಕು. ನಾಳೆ ಬಂದೂರಿಗೆ ಹೋಗ್ತೀನಿ ಅಂದರೆ ಇವತ್ತು ನಂಜನಗೂಡಿಗೆ ಹೋಗ್ಬೇಕು ಸ್ನಾನ ಮಾಡೋಕ್ಕೆ. ಸೊ ಸೋಮವಾರದಿಂದ ಸ್ನಾನ ಮಾಡೇ ಇಲ್ಲ ಅದನ್ನು. ಸೊ ಈಗ ಇವತ್ತು ನಂಜನಗೂಡಿಗೆ ಸ್ನಾನಕ್ಕೆ ಹೋಗ್ತೀನಿ ಅನ್ನೋದು ಕನ್ಫರ್ಮು. ಜೊತೆಗೆ ಬ್ಯಾಗ್ ಕೂಡ ತೊಗೊಬಂದಿದೆ. ರಾಜಶೇಖರದ ಅಂಗಡಿಯಲ್ಲಿ ಬ್ಯಾಗ್ ಎತ್ಕೊಬಂದಿದ್ದೆ ಸ್ನಾನಕ್ಕೆ ಹೋಗೋಕ್ಕೆ ಅಂತ. ಸೊ ಇವಾಗ ಸ್ನಾನಕ್ಕೆ ಹೋಗ್ತೀನಿ ಅಂತ ಕನ್ಫರ್ಮ್ ಆಗಿತ್ತು. ಅದಕ್ಕೆ ಸ್ಲೀಪರ್ ಹಚ್ತಿರೋದು. ಯಾಕೆ ಸ್ಲೀಪರ್ ಹಚ್ತಿದಾರಲ್ಲಿ ಅಂದರೆ, ನಂಜನಗೂಡಲ್ಲಿ ಯಾರ್ಯಾರು ಮಾಡ್ತೀನಿ, ಒಂದು ಸ್ಲಿಪ್ಪರ್ದ ಒಂದು ಜಾಗದಲ್ಲಿ, ಇನ್ನೊಂದು ಸ್ಲಿಪ್ಪರ್ದ ಇನ್ನೊಂದು ಎಂಡಲ್ಲಿ ಬಿಟ್ಟು ಹೋಗ್ತೀನಿ. ಬೇರೆ ಬೇರೆ ಕಡೆ ಜಾಗದಲ್ಲಿ ಚಪ್ಪಲ್ ಬಿಟ್ಟು ಹೋಗಿದೆ ಒಂದು ಸರಿ. ಸೊ ಚಪ್ಪಲ್ ಮೇಲೆ ಉಗಿದ್ಬಿಟ್ಟು ಹೋಗಿದ್ರು, ಅದನ್ನು ವೀಡಿಯೋ ಕವರ್ ಮಾಡಿದ್ದೆ. ಸೊ ಈ ಸರಿ ಏನು ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಒಂದು ಸ್ಲಿಪ್ಪರ್ನ ಕಳ್ತನ ಮಾಡಿಬಿಡ್ತೀವಿ, ಒಂದು ಸ್ಲಿಪ್ಪರ್ ಅಲ್ಲೇ ಬಿಡ್ತೀವಿ ಅಂತ. ಅಂದರೆ 2 ಚಪ್ಪಲ್ ಇರುತ್ತಲ್ಲ, ಜೋಡಿ ಚಪ್ಪಲ್ಲು, ಅದರಲ್ಲಿ ಒಂದನ್ನು ಕಳ್ತನ ಮಾಡ್ತಾರೆ, ಒಂದನ್ನು ಅಲ್ಲೇ ಬಿಟ್ಟಿರ್ತಾರೆ. ಸೊ ಆದರೆ ಹಾಕ್ಕೊಳ್ಳಬಾರ್ದು ಸ್ಲಿಪ್ಪರ್ದ ಮತ್ತೆ ಬರಿಗಾಲಲ್ಲಿ ಓಡಾಡಬೇಕು, ಆ ಥರ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಥ್ರೆಟನ್ ಮಾಡ್ತಾ ಇರೋದು, ನಂಜನಗೂಡು ಬರದೇ ಇರಲಿ ಅಂತ. ಆ್ಯಕ್ಚುಲಿ ಅದು ನಂಜನಗೂಡು ಬರದೇ ಇರಲಿ ಅಂದರೆ ಇಲ್ಲಿ ಎಲ್ಲರೂ ಊಟ ಹುಡಿಕೊಳ್ಳಿ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಊಟಕ್ಕೆ ಅರೇಂಜ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಆ ಕಡೆ ಬರಲಿ ಅಂತ. ಜೊತೆಗೆ ಸ್ನಾನ ಮಾಡಿಲ್ಲ ಅಂದರೆ ಬಂದೂರಿಗೆ ಹೋಗೋಕೆ ಆಗೋದಿಲ್ವಲ್ಲ. ಸೊ ಬಂದೂರಿಗೆ ಹೋಗೋದನ್ನು ತಡೆಯೋದಕ್ಕೂ ಒಂದು ದಾರಿ ಅದು. ಅಲ್ಲಿ ಸ್ಕೂಟ್ರ್ ಆಯ್ತಲ್ಲ, ಆ್ಯಕ್ಚುಲಿ ಪಾಸಿಟಿವ್ ಅಂತ ಒಂದು ಟಿ ಶರ್ಟ್ ಮೇಲೆ ಪಾಸಿಟಿವ್ ಅಂತ ಬರ್ಕೊಂಡಿದ್ದಾವ. ಅಲ್ಲಿ ಒಂದು ಹುಡುಗ ಸೈಕಲ್ ಹೋಗ್ತಾ ಇದ್ದಾನೆ, ಕಬುದಳ ಕಂದ. ಯಾಕಲ್ಲಿ ತೋರಿಸ್ತಾ ಇರೋದು ಅಂದರೆ, ಕುರುಕ್ ತಿಂಡಿ ಬೇಕ್ರಿ ಐಟಮ್, ರೋಡಲ್ಲಿ ಬೇಕ್ರಿ ಐಟಮ್ಸ್ ಹಾಕಿದ್ದಾರೆ. ಅಲ್ಲಿ ಮುಂದೆ ಕಬುದಳ ಕಂದ ಪಾಸ್ ಆಗಿದ್ದು. ಸ್ಟಾಪ್ ತಿರು ಗುರು. ಎಣ್ಣೆಯಿಂದ ಬೀಳ್ತಲೇ ಐತೆ ಒಂದೇ ಸಲ ಇದು. ಎಣ್ಣೆಯಿಂದಲ್ಲ, ಸುಮಾರು ದಿವಸ ಇಲ್ಲಿ ಬೀಳ್ತಾ ಇದೆ. ಆ್ಯಕ್ಚುಲಿ ನಾನು ಬರೋ ಟೈಮಲ್ಲಿ ಮಾತ್ರ ಬೀಳ್ತಾ ಇರುತ್ತೋ.
ಅಥವಾ ಯಾವಾಗಲೂ ಬೀಳ್ತಾ ಇರ್ತೋ ಗೊತ್ತಿಲ್ಲ. ಈ ರೋಡಲ್ಲಿ ಬರದೇ ಬಿಟ್ಬಿಟ್ಟೆ ಆ್ಯಕ್ಚುಲಿ ಅದು. ಇವತ್ತು ನೋಡೋಣ ನೀರು ನಿಂತಿದೆಯಾ ಅಂತ ನೋಡೋಕ್ಕೆ ಬಂದೆ. ಇಲ್ಲ, ಬೀಳ್ತಾ ಇದೆ ಇನ್ನು. ಯಾರೋ ಇನ್ನೊಬ್ಬರು ಶುಕ್ರವಾರ ಗುರುವಾರ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತೇ ಫಸ್ಟ್ ಓಡ್ತಾ ಇರೋದು, ಮುಗಿದೋಯ್ತು. ಆದರೆ ನಾನು ಬರೋಕ್ಕಿಂತ ಮುಂಚೆ ಇದನ್ನೇ ಇರ್ಬೋದು. ಸಂತೃಪ್ತಿಯವರು ಬೇರೆ ಬೇರೆ ತಂಡಗಳ ಹೆಸರಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ, ಹಂಗೆ ಹೀಗೆ ಅಂತ ಕತೆ ಹೊಡೆದ್ರಲ್ಲ ಅವತ್ತು. ಇದನ್ನೇ ಇರಬೇಕು ಅಂದ್ಕೊಳ್ತೀನಿ. ಸಿಗರೇಟ್ ಬಿಟ್ಟು ಹೋಗೋದು ಇವಾಗ. ತಮಿಳ್ ಬ್ಯಾಗ್, ಪಂಚೆ, ತಮಿಳ್ ಬ್ಯಾಗು. ಆ್ಯಕ್ಚುಲಿ ಅಲ್ಲಿ ಓದೋನೊಬ್ಬ ಮುಂದುಗಡೆ ಸಿಗರೇಟ್ ಬಿಟ್ಕೊಂಡು ವೈಫೈ ಆಟೋ ಮುಂದೆ ಎಲ್ಲ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು. ಹೊಟ್ಟೆ ಇಲ್ಲಿ ಆ್ಯಕ್ಚುಲಿ ಬಂದ ತಕ್ಷಣ ಊಟ ಮುಗಿದೈತಲ್ವಾ, ಲಕ್ಷ್ಮಿ ಆಟೋ ಏನೋ ವೈಫೈ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ಐಶ್ವರ್ಯ ಅರ್ಜುನ್ ರಿಲೇಟೆಡ್ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಯಾರು ಬಡ್ಕೊಳ್ತು ಸಾಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ, ಮಾಡೋ ಕೆಲಸ ಮಾಡೋದ. ಯಾರು ಇವರು ಬೇರೆಯವ್ರಾ? ಮತ್ತೆ ಯಾರೋ ಕೊಟ್ಬಿಟ್ಟೋದು ಈಗ. ಇಲ್ಲಿ ಬೆಳಗ್ಗೆ ಯಾರೋ ಊಟ ಕೊಡ್ತಾ ಇದ್ರು ನನಗೆ. ಗುರುವಾರ ಯಾರು ಕೊಡ್ತಾ ಇರಲಿಲ್ಲ ಅಲ್ವಾ? ಗುರುವಾರ ಯಾರು ಕೊಡ್ತಾ ಇರಲಿಲ್ಲ. ನಾನು ಫಸ್ಟ್ ಟೈಮ್ ವೀಡಿಯೋ ಕವರ್ ಮಾಡಿದಾಗ 9 ಗಂಟೆ, ಸಾರಿ 8 ಗಂಟೆ. ಈಗ 9 ಗಂಟೆ 30 ನಿಮಿಷ ಹತ್ತತ್ರ 25-26 ಎಷ್ಟು ಆಗಿದೆ. ಅಂದರೆ 1.5 ಗಂಟೆ ಆಯಿತು. ಅಷ್ಟೊತ್ತಿಂದ ನೀರು ಬೀಳ್ತಾನೆ ಇದೆ. ಅಲ್ಲಿ ಓವರ್ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಮಾಡೇ 1.5 ಗಂಟೆ. ಸುಮ್ಮನೆ ಓಡಾಡೋ ತೊಂದರೆ ಕೊಡೋಕ್ಕೋಸ್ಕರ ಉದ್ದೇಶವಾಗಿ ಮಾಡಿರೋದಿದೆ. ಇಲ್ಲೂ ಸರಿ ಇಲ್ಲ ಜಾಗ. ಓವರ್ಫ್ಲೋ ಆಗ್ತಿರೋದು ನೋಡ್ರೆ ಗೊತ್ತಾಗೋಗುತ್ತೆ ಎಷ್ಟೊತ್ತಿಂದ ನೀರು ಸುರಿದಿರ್ಬೋದು. ಅದು ರೈಲು ಕುಯ್ ಅಂತ ಇದೆ ಬಪ್ಪ ಅಂತ. ರೈಲ್ವೆ ಬಹುಶಃ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಪವರ್ ಕಟ್ ಮಾಡಿರ್ತಾರೆ. ಕಡ್ಕೊಳ್ಳೋ ರಮೇಶ್ ಬಲ್ಲಂಗುಚಿ ಎಷ್ಟು ಚೆನ್ನಾಗಿ ಬಂದ್ಕೋತಾನ ಗುರು. ಮೊದಲೇ ಯಾವಾಗ ಮಾತಾಡ್ತಾಯಿದ್ದೆ ಆ್ಯಕ್ಚುಲಿ ಫೋನಲ್ಲಿ ಎದ್ವತ್ತಲ್ವ. ಈಗ ಫೋನ್ ಕಟ್ ಮಾಡಿದ್ದೆ ಇವಾಗ. ನೀರು ಹಿಡ್ಕೊಳಕ್ಕೆ ಬಂದೆ, ಶಬ್ದ ಮಾಡ್ತಾ ಇರೋದು. ಆ್ಯಕ್ಚುಲಿ ಕುಮಾರ್ ತಮ್ಮ ಪಾಸಾದ ಇಲ್ಲಿ. ಚಪಾತಿ ಮತ್ತು ತಂಬಿಟ್ಟದು, ಚಪಾತಿ ಮತ್ತು ತಂಬಿಟ್ಟು. ಬೆಳಗ್ಗೆ ಯಾರು ಹಚ್ತಿದ್ರು. ಇವಾಗ ನೀರು ತೊಗೊಳಕ್ಕೆ ಬಂದಲ್ಲ, ಆವಾಗಲೇ ಬಿದ್ದಿತ್ತು. ಅಲ್ಲ ಪಲ್ಸರ್ AS ಗಾಡಿ ಹೋಗ್ತಾ ಇದೆ ಗೊತ್ತಲ್ಲ, ನೋಡಿದ್ರಲ್ಲ. ಅದು ಸ್ಟೋರಿ ಏನು ಸ್ಟೋರಿ ಅಂದರೆ, ಆನ್ಲೈನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪಾಕಿಸ್ತಾನಿ ಹುಡುಗಿ, ಅತಿ ಚಿಕ್ಕ ಹುಡುಗಿ ವಯಸ್ಸಿನಲ್ಲೇ ಪ್ರೆಗ್ನೆಂಟ್ ಆಗಿರೋದು. ಅಂದರೆ ಸುಮಾರು 11-12 ವರ್ಷ ಇರಬೇಕು. ಹುಡುಗಿ ಪ್ರೆಗ್ನೆಂಟ್ ಆಗೋಗಿದೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ಒಂದು ಅಪ್ಲೋಡ್ ಮಾಡಿದರು ಸ್ಟೋರಿ. ಆ ಸ್ಟೋರಿನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದ್ದೆ ಇವಾಗ. ಸೊ ಅದಕ್ಕೆ ರಿಲೇಟೆಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಇವ್ರು ಹೇಳ್ಕೊಂಡೋಗಿದ್ದು ಏನಂದರೆ, ಯಾರು
ಇಲ್ಲಿ ಇದೆ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋದವರು ಏನು ಹೇಳಿದ್ದೆ ಅಂದರೆ ಹೇಳ್ಕೊಂಡೋಗಿದ್ದೆ ಅಂದರೆ ಆ ಹುಡುಗಿನ ಅವಳನ್ನ ಕರ್ಕೊಂಡೋಗೋಕ್ಕಾಗದೇ ಇಲ್ಲ ಇವನು ರೋಡಲ್ಲಿ ಅಂತ ಹೇಳ್ತಾ ಇರೋದು. ಅಂದರೆ ನಾನು ಈಗ ವನವಾಸ ಮುಗಿಸಿ ಹೊರಗಡೆ ಹೋಗ್ತೀನಲ್ಲ, ಹೋದಾಗ ಬೆಟ್ಟದ ನೆಲ್ಲಿಕಾಯಿ, ಚಾಮುಂಡಿ ಬೆಟ್ಟದ ಕಾಯಿ ನೆಲ್ಲಿಕಾಯಿ ಅಂತ ಅಂದರೆ ಚಾಮುಂಡಿ ಬೆಟ್ಟ ನೋಡ್ಕೊ, ಇಲ್ಲ ಹಿಂಗೆಲ್ಲ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದು ಶಶಿಧರ ದೀಕ್ಷಿತ್ ಬಾಲಗೋಚಿಗಳು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳ ಬಡ್ಡೆ ಅಂತವು. ಸೊ ಅದೇ ಏನಂದರೆ ದಾರಿ ಹೋಗೋರೆ ಹೆಂಗೆಲ್ಲ ತೊಂದರೆ ಕೊಡ್ತಾರೆ ಅಂತ ಕ್ರಿಯೇಟ್ ಮಾಡಿ ತೋರಿಸಿದ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪಲೇಶ್ವರಿಗೆ ಕರ್ಕೊಂಡೋದ್ರೆ ಅಥವಾ ಬೇರೆ ಯಾರ್ದಾರು ಹುಡುಗಿರು ಕರ್ಕೊಂಡು ನಾನು ಯಾವುದೇ ಹುಡುಗಿಗೆ ಕರ್ಕೊಂಡೋದ್ರು ಜೊತೆಲಿ ಜನ ಹೆಂಗೆ ಟ್ರೀಟ್ ಮಾಡ್ತಾರೆ, ಹೆಂಗೆ ನೋಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು, ಹೆಂಗೆ ಮಾತಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ರೋಡಲ್ಲಿ ಓಡಾಡೋಕ್ಕೆ ಬಿಡೋದಿಲ್ಲ, ಎಲ್ಲ ಹೆಂಗೆ ಸುತ್ತಮುತ್ತ ಮನಸ್ಸು ನೋವು ಉಂಟು ಮಾಡೋ ಹಾಗೆ ನೋಡ್ಕೊಳ್ತೀವಿ ಅಂತ. ಆ್ಯಕ್ಚುಲಿ ಅಲ್ಲಿ ಗಾಡಿ ಪಾಸ್ ಆಯ್ತಲ್ಲ, ಅದಕ್ಕೆ ನಾನು ತೋರಿಸಿದೆ ಪಲ್ಸರ್ AS200 ಇತ್ತಲ್ಲ, ಅದು ಆನಂದ, ಯಾರು ಚಿಕ್ಕಳ್ಳಿ ಮ್ಯಾಕ್ಸ್ ಮಂಜಳ ಅವರ ಮಗ ಆನಂದ ಆ ಗಾಡಿ ಓಡಿಸ್ತಾ ಇದ್ದ, ಜೊತೆಗೆ ಅವನೇ ಆ ಗಾಡಿನ ಸದ್ಯಕ್ಕೆ ಕ್ಲೇಮ್ ಮಾಡ್ತಾ ಇರೋದು. ಆನಂದ ಇವನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸದ್ಯಕ್ಕೆ ಇಲ್ಲೇ ಇರೋದು, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೆಳಗಡೆ ನಿಂತಿರೋದು ಮುಂದೆನೇ. ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಂಜುನಾಥ್ ಹೆಸರು ಕೂಡ ಸಂತೋಷ ಅಂತ. ಸೊ ಆನಂದ ಸಂತೋಷ, ಇವರು ಹೇಗೆ ನನ್ನ ಸಂತೋಷವನ್ನು ಆನಂದವನ್ನು ಕಿತ್ಕೊಳ್ತಾರೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು ಆ್ಯಕ್ಚುಲಿ ಇದು. ಒಂದು ಅದ್ಭುತ ತೋರಿಸ್ತಿತ್ತು ನೋಡಿ. ಇಲ್ಲಿ ಬಟ್ಟೆ ಹಾರಾಕೋದಲ್ಲ, ಇದು ಅವನದೇ. ಅದು ಅವರು ಕುತ್ಕೊಂಡು ಊಟ ಮಾಡೋಕ್ಕೊಂದು, ಬಟ್ಟೆ ಹಾರಾಕೋಕ್ಕೊಂದು. ಇಲ್ಲಿ ಆ್ಯಕ್ಚುಲಿ ಅವರು ಲಕ್ಷ್ಮಮ್ಮ ಮತ್ತು ರೇವತಿ ಅವರ ಬಾಲಗೋಚಿಗಳು ಕೂತಿದ್ದು ನಂಬರ್ 1 ಜಾಗದಲ್ಲಿ. ಅಂಡ್ರಗಾರ ಹಾಕೋಕ್ಕೊಂದು, ಹಿಂಗೆ ಕುತ್ಕೊಂಡು ತಿನ್ನೋದು. ಇಂಥ ಜಗತ್ತಲ್ಲಿರೋದು. ಏನಕ್ಕೆ ಕೆಲಸ ಇಲ್ಲ ಇವ್ರುಗಳಿಗೆ, ಬೆಳಗ್ಗೆ ಸಾಕಲಾಗ ಇದೇ ಕೆಲಸ, ಅಲ್ಲಿ ಇಲ್ಲಿ ಫಿಲ್ ಫಾರ್ಮುಲಾ, ಅದೇ ತುಂಬ್ಕೊಳ್ಳೋದು, ಎಲ್ಲ ಕಡೆ ಮುತ್ಕೊಳ್ಳೋದು. ಮುಸ್ಲಿಮರ ಪರವಾಗಿ ಹೇಳೋದಾದರೆ ಮುತ್ತಿಕೊಳ್ಳೋದು ಅಂತವಲ್ಲ, ಮುಸ್ಲಿಮ್ಸ್ ಮುತ್ತಿಕೊಳ್ಳೋದು, ಎರಡು MU ಇಂದ ಸ್ಟಾರ್ಟ್ ಆಗುತ್ತಲ್ಲ. ಈಗ ಮುಸ್ಲಿಮ್ಸಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಯಾಕೆ ಗೊತ್ತಾಯ್ತಲ್ವಾ, ಮುತ್ಕೊಳ್ಳೋದು ಅಂದರೆ ಜಾಸ್ತಿ ಜನ ಮುತ್ಕೊಳ್ಳೋದು ಅಂತೀವಲ್ಲ, ಅಥವಾ ಇರುವೆ ಮುತ್ಕೊಂಡ್ರು ಅಂತೀವಲ್ಲ, ಆ ಥರ ಮುತ್ತಿಕೊಳ್ಳೋದು. ಈಗ ಇನ್ನೂ ಹೊಸದಾಗೇನು ಬಳಸ್ತಾ ಇಲ್ಲ ಅವರು. ಈ ಹಿಂದೆಯೂ ಕೂಡ ಚಾವಾ ಫಿಲಮ್ ನೋಡಿರೋದಾಗುತ್ತೆ. ಚಾವಾದಲ್ಲಿ ಇವನು ಹೀರೋ ಸುತ್ತ ಸಿಕ್ಕಾಪಟ್ಟೆ ಜಾಸ್ತಿ, ಎಷ್ಟು 200 ಜನ, ಒಬ್ಬ ಸೈನಿಕನಿಗೆ ಒಂದು 10 ಜನ 20 ಜನ ಸೈನಿಕರು ಮುತ್ಕೊಳ್ತಾರಲ್ಲ, ಆ ಥರ ಒಬ್ಬನಿಗೆ ಸಿಕ್ಕಾಪಟ್ಟೆ ಮಾಸ್. ಅಂದರೆ 100 ಸೈನಿಕ, ಒಬ್ಬ ರಾಜ್ಯನ ಹತ್ರ 1000 ಸೈನಿಕರಿದ್ದರೆ ಇವರು ಒಂದು 10,000 ಸೈನಿಕರು ತೊಗೊಂಡೋಗಿ ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಆ ಥರ 10,000 ತೊಗೊಂಡೋದು ಬಿಳಿಗಿರಣ್ಣ ಬಾಲಗೋಚಿ ಅವರು 10,000 ಹೋಗೋದಿರಲಿ, ಇನ್ನೂ ಜಾಸ್ತಿ 50,000 ಲಕ್ಷ ತೊಗೊಂಡೋಗ್ತಾರೆ ಅಂಥ ಜನಗಳವರು. ಅದಕ್ಕೋಸ್ಕರ ಮುಸ್ಲಿಮರು ಮುತ್ತಿಕೊಳ್ಳೋದು MU ಫಾರ್ಮುಲಾ ಬಳಸೋದು. ಅನಿಸುತ್ತೆ ಸಿಕ್ಕಾಪಟ್ಟೆ ಜನಗಳು ಯಾವಾಗಲೂ ಇರ್ತಾರೆ, ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡೆಲ್ಲ ಜಾಸ್ತಿ ಕ್ರಿಯೇಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ ಬಾಸ್ ಅಂದರೆ ಜಾಸ್ತಿ ಕ್ವಾಂಟಿಟಿ ನನ್ನ ಸುತ್ತನೂ ಅದೇ ಫಾರ್ಮುಲಾ ಯೂಸ್ ಮಾಡಿರ್ತಾರೆ. ಸಿಕ್ಕಾಪಟ್ಟೆ ಜನ ಮುತ್ಕೊಂಡಿರ್ತಾರೆ ನನ್ನ ಸುತ್ತ. ಸಿಕ್ಕಾಪಟ್ಟೆ ಕಡಿಮೆ ವಿಜುವಲ್ಸ್ನ ರೆಕಾರ್ಡ್ ಮಾಡೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಮಾಡಿದ್ರೆ ತುಂಬ ವಿಜುವಲ್ಸ್ ಎಲ್ಲ ಹಾಳಾಗಿರುತ್ತೆ. KH09ML 1165 ಯಶ್ ಅಂತ ಬರ್ತಿದ್ದೆ, ದಕ್ಷಿತಾ ಯಶ್ ಕಾಮೆಂಟ್. ಅವನು ಅಕ್ಷಿ ಹೊಡಿತಾ ಇದ್ದ, ಸೀನ್ತಾ ಇದ್ದ. ಅದೇನೆಂದರೆ ಒಂದು ಸೂಪರ್ ಮೋಟೋ ಕೊಡಿಸ್ತೀವಿ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ರು. ಯಾರು ಮಾಮೂಲಿ ಇವರು ಏಲಿಯನ್ಸ್ ಚಾಟಿಂಗ್ ಮಾಡ್ತಾರಲ್ಲ, ಆ ಥರ ಮಾಡೋ ಸಮಯದಲ್ಲಿ ಹೇಳಿದ್ರು ಸೂಪರ್ ಮೋಟೋ. ಅದು ಅರೌಂಡ್ 15 lakhs ಆಗುತ್ತೆ. ಸೊ KTMದು ಇನ್ನೊಂದು ಕಂಪ್ನಿ ಇದೆ, ಯಾವುದು
ಇಂಜಿನ್ ಪ್ರೊವೈಡ್ ಮಾಡ್ತಾರಲ್ಲ ಅವರು ಯಾವುದು ಹುಸ್ಫರ್ಡ್ನ ಅಂತ ಏನೋ ಇಲ್ಲ ಯಾವುದೋ ಒಂದು ಕಂಪ್ನಿ ಇದೆ, ಹೆಚ್ಚಿನ ಸ್ಟಾರ್ಟ್ ಆಗುತ್ತೆ ಅದು ಹೆಸರು, ಯಾವುದೋ ಒಂದು ಹೋಟೆಲ್ ಇದೆ, ಆ ಕಂಪ್ನಿದು ಕೊಡಿಸ್ತೀನಿ ಅಂತ ಹೇಳಿದ್ರು 701 ಸೂಪರ್ ಬೋಟು. ಸೊ ನಾನು ಯಾರಿಂದನೂ ಬೇಡ, ಸೆಕೆಂಡ್ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಆಗಲಿ, ಅಲ್ಲಿವರೆಗಿಂದ ಯಾರನ್ನ ತೆಗೆಸ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಯಶ್ ನೀನು ಹೋಗೋದಕ್ಕಿಂತ ಮುಂಚೆ ಯಶ್ ಐಶ್ವರ್ಯ ಅರ್ಜುನ ತಗೊಂಡು ಹೋಗ್ಬಿಡ್ತಾನೆ, ಅವ್ನ ಟೀಮ್ ಸೇರಿಸ್ಕೊಬಿಡ್ತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಆ್ಯಕ್ಚುಲಿ. ಬಹುಶಃ ಆ್ಯಕ್ಚುಲಿ ಅಲ್ಲಿ ಬರಬೇಕಾದ್ರೆ ಫುಟ್ಪಾತಲ್ಲಿ ಒಬ್ಬ ರೋಡ್ ಬ್ಲಾಕ್ ಮಾಡ್ಕೊಂಡು ನಿಂತಿದ್ದ ಆಟೋದಲ್ಲಿ. MG ಕಾಮೆಟ್ ಗಾಡಿ ನಿಂತಿತ್ತಲ್ಲ, ಅದರಿಂದ ಇನ್ನೂ ಹಿಂದ್ಗಡೆ ಕ್ರಾಸ್ ಬರುತ್ತಲ್ಲ, ಅಲ್ಲಿ ಒಬ್ಬ ಆಟೋನ ಅಡ್ಡಕ್ಕೆ ತಿಳ್ಸ್ಕೊಂಡು ನಿಂತಿದ್ದ ಒಂದು. ಇನ್ನೊಂದು ಒಬ್ಬ ರಾಂಗ್ ವೇನಲ್ಲಿ ಸಂತೆಪೇಟೆಯಿಂದ ಬರುತ್ತಲ್ಲ ರೋಡು, ಅಲ್ಲಿಂದ ರಾಂಗ್ ವೇನಲ್ಲಿ ಬಂದವನು ರಾಂಗ್ ವೇನಲ್ಲೇ ಹೋದ, ಚಕ್ಕಂತ ಹೊಡ್ಕೊಂಡು ಹೋಗ್ತದೆ. ನಾನು ಆ್ಯಕ್ಚುಲಿ ಹಿಂದಕ್ಕೆ ಒಂದು ಹೆಜ್ಜೆ ಇಟ್ಟಿಲ್ಲ ಅಂದರೆ ಕಾಲ ಮೇಲೆ ಹೋಗ್ತಾಯಿತ್ತು ಹಿಂದಿನ ಆಟೋ, ಹಿಂದಿನ ಚಕ್ರ. ಅಷ್ಟೊಂದು ಕ್ಲೋಸಪ್ಪಲ್ಲಿ ಒಂದು ಗಾಡಿ ಹೋಯ್ತು. ಸೊ ಇದೆಲ್ಲ ನಡೀತಾ ಇದೆ. ಬಹುಶಃ ಊಟದ್ದು ಏನಾದ್ರು ಸಮಸ್ಯೆ ಆಗೋ ಸಾಧ್ಯತೆಗಳಿದೆ, ಅಂದರೆ ಊಟ ಕೊಡದೇ ಇರೋದು ಅಥವಾ ಕೊಟ್ಟರು ಕಮ್ಮಿ ಕ್ವಾಂಟಿಟಿ ಕೊಡೋದು ಅಥವಾ ಚೆನ್ನಾಗಿರೋದು ಕೊಡೋದು, ಈ ಥರದ್ದು ಏನಾದ್ರು ನಡೆಯೋ ಸಾಧ್ಯತೆ ಇದೆ. ಅಥವಾ ಸುಮ್ಮನೆ ಕಿರಿಕ್ ಮಾಡೋ ಸಾಧ್ಯತೆ ಇರುತ್ತೆ ಯಾರಾದರೂ. ನೋಡೋದು ಏನಾಗುತ್ತೆ. ಅದರ್ ಕಾಮೆಟ್ ಲೆಫ್ಟಿಗೆ ಹೋಗ್ತಿರೋದು, ಮೈಸೂರು ತಿಂಡೀಸ್, ಜ್ಞಾನಶಾಸ್ತ್ರಿ ರಸ್ತೆ, HM2326 ಗಾಡಿ. ಅದು ದೇವಸ್ಥಾನದ್ದು, ಅದು ಅಲ್ಲಿ ಆಂಜನೇಯ ದೇವಸ್ಥಾನ ಕಾಣ್ತಾ ಇದೆ. ಜಯ ದೇವಾಂಜನೇಯ ಇರಬೇಕು ಬಹುಶಃ. ಅದು ಯಾವುದೋ ಹೋಟೆಲ್ ಆಂಜನೇಯ ದೇವಸ್ಥಾನ ಅಂತ ಇಟ್ಕೊಳ್ಳಿ. ಆ ದೇವಸ್ಥಾನ ಪೂಜಾರಿ ಅವಯ್ಯ ಕಡ್ಕೊಳ ರಮೇಶ್ ಬಾಲಂಗಶಿ. ಅದು ಕಡ್ಕೊಳಗೆ ಹೋಗುವಂತಾನೆ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ, ಅಥವಾ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಊಟಕ್ಕೋಸ್ಕರ ಹೋಗೋಲ್ಲ ಎಲ್ಲಿಗೂ, ಸಿಕ್ಕಿದ ಕಡೆ ಸಿಕ್ಕಿದ್ದು ತಿನ್ನೋದಷ್ಟೇ. ಹೆಡ್ಲೈಟ್ ಆನ್ ಮಾಡ್ಕೊಂಡ್ರು, ಹೆಡ್ಲೈಟ್ ಅದು DRL ಅಲ್ಲ ನೋಡಿ, ಬೇಕಾದ್ರೆ ಹಿಂದೆ ಲೈಟ್ ಉರಿತಾ ಇತ್ತು. ಇದೊಂದು ಅಷ್ಟೇ ಹೆಡ್ಲೈಟ್, ಅಲ್ಲಿ ಇನ್ನೂ ಒಂದು ಹೆಡ್ಲೈಟ್ ಬರ್ತಾ ಇರೋದು. ಅಲ್ಲಿಗೆ ಹೋಗಿದ್ರೆ ಹೆಡ್ಲೈಟ್ ಬಿಟ್ಬಿಡ್ತಿದ್ರು, ಅಲ್ಲೂ ಹೆಡ್ಲೈಟೇ ಬಿಡೋದು. ಆ ಕಡೆಗೆ ಹೋಗಿದ್ದೀವಿ. ಸೆಕ್ಯೂರಿಟಿ ಕೈಯಲ್ಲಿ ಪ್ಯಾರಲೈಜಿ ದುಡ್ಡು ಕೊಡ್ತಾರೆ ಅಂತ ಅದೇ ಹಂಗಾದ್ರೆ ನಂಜನಗೂಡು ಕಡೆಗೆ ಹೋಗುವಂಥ, ನಂಜನಗೂಡು ರೋಡ್ಗೆ ಹೋಗುವಂಥ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ದುಡ್ಡು ಕೊಡ್ತೀವಿ ನಂಜನಗೂಡು ಕಡೆಗೆ ಹೋಗುವಂಥ ರೋಡ್ವೇಸಲ್ಲಿ. Y4963 ಗಾಡಿ ಅದು, KF55Y ಯಶ್. ಟೀ ಕುಡ್ದಿಲ್ವಲ್ಲ ನಾನು ಬೆಳಗ್ಗೆಯಿಂದ, ಅದಕ್ಕೆ ವರುಣ್ ಅಂಗಡಿ ಬಾಗಿಲಾಗಿದೆ. ಅದಕ್ಕೆ ಆ್ಯಕ್ಚುಲಿ ಅದನ್ನೇ ಹೇಳ್ತಾ ಇದ್ವಿ. ವೈ ಗಾಡಿ ತೋರಿಸ್ತಲ್ಲ, ಅದು ವೈ ಸೀರೀಸ್ ಕಾಮೆಟ್ ಗಾಡಿ ಯಶ್ ಅಂತ ಬರ್ತಿತ್ತು. ಸೊ ಇಲ್ಲಿ ಹೋಗಿದ್ದು ಗಾಡಿ ಪ್ರೆಸ್ ಅಂತ ಪ್ರೆಸ್ ಗಾಡಿ ಇರ್ತಲ್ಲ, ಒಬ್ಬ ವ್ಯಕ್ತಿಯನ್ನ ಗಾಡಿ ಮೇಲೆ ಪ್ರೆಸ್ ಅಂತ ಹಾಕೊಂಡಿದ್ದಲ್ಲ, ಒಂದು KF55Y ಗಾಡಿ. ಅದು ಅಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಎಲ್ಲ ರಿಲೇಟೆಡ್. ಅದು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾನೆ, ಜೊತೆಗೆ ಪಕ್ಕಿ ಬೆಡ್ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. AA4634 ಐಶ್ವರ್ಯ ರಾಮ್ ಅಂತ ಬರ್ದೈತೆ ಅದ್ರ ಮೇಲೆ. ಇದು ಶ್ರುತ ಬಳ್ಳಾಳ್ ಅವ್ರದ್ದು ಅಂಗಡಿ, ಇದು ಐಶ್ವರ್ಯ ರಾಮ್ ಅಂತ ಬರ್ತೈತೆ ಅದ್ರ ಮೇಲೆ. ಅಲ್ಲಿ ಹೋಗ್ತಿರೋದು ಇವಳು ಶ್ರುತ ಬಳ್ಳಾಳ್ ಬಾಲಂಗುಚಿ. ನೇಪಾಳದವ್ರು ಇರಬೇಕು, ಬಟ್ ಶ್ರುತ ಬಳ್ಳಾಳ್ ಬಾಲಂಗುಚಿ. ಇಲ್ಲಿ ರಸ್ ಸಿಕ್ತು, ಆ್ಯಕ್ಚುಲಿ ರಸ್ ಇಟ್ಟಿರೋ ರೋಡಲ್ಲಿ ಬೇಕ್ರಿ ಐಟಮ್. ಸೊ ಇದು ಬಳ್ಳಾಳ್ಸ್ ಬೇಕ್ರಿ ಐಟಮ್. ಇದು ಅಲ್ಲಿಂದ ತೋರಿಸೋದಕ್ಕೋಸ್ಕರ ಹೋಗ್ತಾರೆ. 820 17MA 1880 ಇದೆ ಶ್ರುತ ಬಳ್ಳಾಳ್ ಓಡಿಸೋ ಕಾರು ಬಾಲಂಗೋಚಿ. ಇದು ಅವಳದು ರಾಜೇಶನ ಬಾಲಂಗೋಚಿ ಸ್ಕೂಟ್ರ್ ಬರ್ತಾ ಇರೋದಲ್ಲಿ. ಇದು
ಬೃಹಸ್ಪತಿ ಅಳ್ಳಾಡ್ಸ್ಕೊ ಹೋಗ್ತಿರೋದು. ಅಲ್ಲಿ ಯಾವುದು ಗಾಡಿ ಅದು? ಪಠಾನ್, ಶಾರುಖ್ ಖಾನ್ದು ಗಾಡಿ ಆ್ಯಕ್ಚುಲಿ. ಸಾರಿ, ಮೂವಿ ಶಾರುಖ್ ಖಾನ್ದು ಮೂವಿ ಇದೆ. ಅದು ಗೋಡನ್ ಫಾರ್ಮುಲಾ. ಅಲ್ಲಿ ಒಂದು ವಾಟರ್ ಬಾಟ್ಲ್ ಇಟ್ಟಿದ್ರು, ಕುಮುದಳ ಕನ್ನಡ ಬಾಲಂಗುಚಿ. ಇಲ್ಲೊಂದು ವಾಟರ್ ಬಾಟ್ಲ್ ಇಟ್ಟೋದ್ರು. ಈ ವಾಟರ್ ಬಾಟ್ಲ್ ಇಟ್ಟೋಗಿದ್ದು ಮುಸ್ಲಿಂ ಲೇಡಿ. ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಆ್ಯಕ್ಚುಲಿ. ಅಲ್ಲಿ ರೋಳ ರಸ್ಕ್ ಇಟ್ಟಿದ್ದಾರಲ್ಲ, ಆ ರಸ್ತಿಂತ ಇಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ಈ ವಾಟರ್ ಬಾಟ್ಲ್ ಇಟ್ಟೋಗಿದ್ದು ಮುಸ್ಲಿಂ ಲೇಡಿ. ಇದು ಝೂಮ್ ಔಟೇ ಆಗಿಲ್ಲ. ಈ ವಾಟರ್ ಬಾಟ್ಲ್ ಇಟ್ಟಿದ್ದು ಮುಸ್ಲಿಂ ಲೇಡಿ. ಮುಚ್ಚಳ ಇಲ್ಲ ಅಂದರೆ ನಾವು ನಿಲ್ಲಿಸೋದಿಲ್ಲ, ಕಂಟಿನ್ಯೂಟಿ ಮಾಡ್ತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ವನವಾಸದ ಟೈಮಲ್ಲಿ ನಾನು ಏನೇನೆಲ್ಲ ತೊಂದರೆ ತಾಪತ್ರಗಳು ಅನುಭವಿಸ್ತಾ ಇದ್ದೀನಿ ಇನ್ನು ಅಂದರೆ ಫಾರ್ ಎಕ್ಸಾಂಪಲ್ ಲಕ್ಷ್ಮಮ್ಮನ ಪರವಾಗಿ ಅವಮಾನ ಮಾಡೋದು, ಅದು ಇದು ಎಲ್ಲ ಇದೆಯಲ್ಲ. ಸೊ ಅದು ನಿಲ್ಲಿಸೋದಿಲ್ಲ, ಅದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಆಟಿಟ್ಯೂಡ್ ಚೆಕ್ ಮಾಡ್ತಾ ಇರೋದು. ಫುಡ್ ಡಿಸ್ಟ್ರಿಬ್ಯೂಷನ್ ಏನೋ ಗೊತ್ತಿಲ್ಲ. ಅದು ಫುಡ್ ಡಿಸ್ಟ್ರಿಬ್ಯೂಷನ್ ಬಹುಶಃ ಇಲ್ಲಿ ಓಪನ್ ಇರೋ ಡೌಟ್ ಇವತ್ತು ಇರಲ್ಲ ಬಿಡಿ. ವ್ಯಾನಿಲ್ಲ ಅಲ್ಲಿ ಇರಲಿಕ್ಕಿಲ್ಲ. ಇವರು ಹಬ್ಬದ ಆಚರಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಇಬ್ಬರು ಪಂಚಗಳಿದ್ದು ಹೋದರು. ಒಬ್ಬ ಬಿಳಿ ಪಂಚ ಕೂತ್ಕೊಂಡಿದ್ದ ಸಾಮಾನು ತೋರಿಸ್ಕೊಂಡು. ಸೊ ಈ ಕಡೆ ಬಂದು ಕೂತ್ಕೊಂಡ್ಮೇಲೆ ಇನ್ನೊಬ್ಬ ಕಲರ್ ಪಂಚ ಹಾಕೊಂಡು ಕೂತ್ಕೊಂಡಿದ್ದ. ಈಗ ಅವರಿಬ್ಬರು ಎದ್ದೋದ್ರು. ಈಗ ಒಬ್ಬ ಪ್ಯಾಂಟ್ ಅವ್ನು ಬಂದು ಕೂತ್ಕೊಂಡು ಕಿವಿಗೆ ಏನೋ ಹಾಕ್ಕೊಂಡು ಏನೋ ಕಟ್ಟೆ ಹಾಕ್ತಾವನೆ. ಇಡೀ ಇದರೆಲ್ಲ ಯಾರೂ ಇಲ್ಲ ನೋಡಿ, ಅವನು ಒಬ್ಬನೇ ಒಬ್ಬ ಕೂತಿರೋದು. ಇವತ್ತು ಯಾರೋ ಊಟ ಕೊಟ್ಬಿಡೋರೆ ಚೆನ್ನಾಗಿ. ಅಲ್ಲಿ ಕಪ್ ಬ್ಯಾಗ್ ನೆತ್ತಾಡ್ತಾ ಇದ್ದಾವಲ್ಲ, ಅಲ್ಲೆಲ್ಲ ಊಟನೇ ಇರೋದು. ಸೊ ಎಲ್ಲ ಫುಲ್ ಮೀಲ್ಸ್ ಚೆನ್ನಾಗಿ ಗಡತ್ತಾಗಿ ತಿನ್ಬೇಕು. ಅಲ್ಲಿ ಇಲ್ಲಿ ಸಿಕ್ಕಿದ್ಗಳೆಲ್ಲ ಮನೆ ಕಡೆ ಇದ್ದೇ ಹೊಡಿತಾವ್ರು. ಆ್ಯಕ್ಚುಲಿ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಜನ ತಂದು ತಿಂತಾಯಿದ್ರು ಇವತ್ತು. ನಾನು ಆಗಲೇ ಗೆಸ್ ಮಾಡಿದೆ ಮಧ್ಯಾಹ್ನ ಇವತ್ತು ಹಬ್ಬನೇ ನಡೆದೈತೆ, ಇವಾಗ ಗ್ಯಾರಂಟಿ ಖಂಡಿತ ಹಬ್ಬ ನಡೆದೈತೆ ಇವತ್ತಿಲ್ಲಿ ಅಂತ. ಮೂಗು ಬಿಟ್ಟು ಹಾಕ್ಕೊಂಡು ಎಳಿತಾ ಇರ್ದಮ್ಮ ಈಚೆಗೆ. ಸೊ ಅದೇ ಎಲ್ಲ ಗಾಯಬಾಗೋಗಿದ್ರು. ಈಗ ಒಬ್ಬ ಮಾತ್ರ ಬಂದು ಎದುರಾಳಿ ತಡ್ಡದಲ್ಲಿ ಕೂತ್ಬಿಟ್ಟಿದ್ದಾನೆ, ಎದುರಾಳಿಯಾಗಿ. ಈಗ ಇಬ್ಬರು ಲ್ಯಾಂಡ್ ಆಗ್ತಾ ಇದ್ದಾರೆ. ಒಬ್ಬ ಲೈಟ್ ಬಿಡ್ತಾ ಇದ್ದಾನೆ. ಅವರು ಮಲ್ಬಾರ್ ಊಟ ಇಸ್ಕೊಬಂದರು. ಅದಕ್ಕೆ ಇಲ್ಲಿ ಊಟ ಕೊಡಲಿಲ್ಲ. ಬಹುಶಃ ಸಾಯಂಕಾಲ ಊಟ ಸಿಗೋ ಡೌಟು. ಮಲ್ಬಾರಲ್ಲಿ ಹೋಗಿ ಊಟ ಇಸ್ಕೊಳ್ಳಿ ಅಂತ ಅಲ್ಲಿ ಹಿಂದ್ಗಡೆ ಮಲ್ಬಾರವ್ರು ಕೊಡ್ತಾ ಇರ್ತಾರೆ. ಈಗ ನನಗೆ ನೆನಪಾಗಲಿ ಅಂತ ಅಂದ್ಬಿಟ್ಟು ಅವ್ನು ಬಂದು ಎದುರುಗಡೆ ಊಟ ತಿಂತಾರದು. ಕಾಲು ಕೆರ್ಕೋತಾ ಇರ್ದವ.
ಸುತ್ತಮುತ್ತ ಜನಗಳು ಹೆಂಗೆ ಸೇರ್ಕೊಳ್ತಾ ಇದ್ದಾರೆ ಕರೆಕ್ಟಾಗಿ ಹಿಂದೆ ಬೆನ್ನಿಂದೆ ಮುಂದೆ ಆ್ಯಕ್ಚುಲಿ ಅಲ್ಲಿ ಗ್ರೇ ಕಲರ್ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾನಲ್ಲ ಒಬ್ಬ, ಅವನು ವಿನ್ನರ್ ಅಂತ ಟಿ ಶರ್ಟ್ ಮೇಲೆ ಬರ್ಕೊಂಡಿದ್ದಾನೆ. ವಿನ್ನರ್. ವಜ್ಜಿರೋದು ಬಲಗುಚ್ಚಿ ಕಾರು ಅಲ್ಲಿ ಹೋಗ್ತಾ ಇದೆಯಲ್ಲ, ಅವನು ಕಣ್ಣಲ್ಲಿ ಧೂಳು ತೊಗೊಂಡು ಹೋಗ್ತಾನೆ ಅಳ್ಕಿಸ್ಕೊಂಡು ನಕ್ಕೊಂಡು ಆಡ್ಕೊಳ್ತಾ ಯಾರನ್ನಾದ್ರು ಕಿಂಡಲ್ ಮಾಡ್ಬೇಕಾದ್ರೆ ಆಡ್ಕೊಂಡು ನಗ್ತಾರಲ್ಲ ಆ ಥರ ನಗ್ತಾ ಅಲ್ಲಿ ಕಣ್ಣಲ್ಲಿ ಕ್ಲೀನ್ ಮಾಡ್ತಾ ಹೋಗ್ತಾನೆ. ಅಂದರೆ ಕಣ್ಣಲ್ಲಿ ಧೂಳು ತೆಗಿತಾ ಹೋಗ್ತಾನೆ. ಅಂದರೆ ಇಲ್ಲಿ ರೋಡಲ್ಲಿ ಕೂತ್ಕೊಂಡಿದ್ದೀನಲ್ಲ ಊಟ ಕಾಯ್ಕೊಂಡು, ಸೊ ಊಟ ಧೂಳು ಹಿಡಿಸ್ತಾ ಇದ್ದೀವಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋದು. ಅಂದರೆ ನಿಮಗೆ ಧೂಳು ತುಂಬಿಕೊಳ್ಳಿ ಅಂತ ಮಾಡ್ತಾಯಿದ್ದೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋದು. ಒಬ್ಬೊಬ್ಬರಾಗೆಲ್ಲ ಬಂದು ಜಾಯ್ನ್ ಆಯ್ತಿದ್ದಾರೆ, ಬಹುಶಃ ಊಟ ಬರೋ ಸಾಧ್ಯತೆ ಇದೆ ನೋಡೋದು. KA55F 1264 ಗಾಡಿ ಇದು. KA57 ಗಾಡಿ, KA57F 1264. ಮುಂಚೆ ಏನು ಹೇಳಿದ ನಂಬರ್ ಸರಿಯಾಗಿ ನೆನಪಿಲ್ಲ, 57 ಇದು. KA57F 1264 ಗಾಡಿ. ಇನ್ಯಾರೋ ಥಮ್ಸಪ್ ತೋರಿಸ್ಕೊಂಡು ಹೋಗ್ತಾನೆ ಯಾರೋ ತಾತ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇದ್ದಾನೆ ಬಿಳಿ ಕಲರ್ ಬಟ್ಟೆ, ಅವನು ಥಮ್ಸಪ್ ತೋರಿಸ್ಕೊಂಡು ಹಿ ಅಂತ ನಕ್ಕೊಂಡು ಹೋಗ್ತಾನೆ ಹುಚ್ಚುಂತ. ಹೋಯ್ತವ್ರಲ್ಲ ತುಪ್ಪಕ್ಕಂತ ಉಣ್ಣಲ್ಲ, ಜಸ್ಟ್ ಮಿಸ್ಸು. ಪೊಲೀಸವರು ನನ್ನ ಬೆನ್ನಿಗೆ ಹೊಡಿಬೇಕಾಗಿತ್ತು, ಜಸ್ಟ್ ಮಿಸ್ಸು. ನಮ್ಮನ್ನು ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರೋದು. ಅಂದರೆ ಪೊಲೀಸವರು ಮುಸ್ಲಿಮ್ ಹೋಗ್ತಾ ಇರೋದು, ಅದು ಬ್ರೌನ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾನೆ, ಮಲಬಾರ್ ಊಟ ಇಸ್ಕೊಂಡಿಲ್ಲ ಅದಕ್ಕೆ. ಸೊ ಇಲ್ಲೇನಂದರೆ ಪೊಲೀಸವರು ನನಗೆ ಹೊಡಿತಾರೆ ಅಂತ ಇವನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಪೊಲೀಸವ್ರ ಕೈಲಿ ಹೊಡಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಇವ್ನಿಗೆ ಏಟ್ ತಿದ್ದಿಲ್ಲ, ಅವ್ನು ಮಿಸ್ ಆಗೋಗಿದ್ದಾನೆ, ಸೊ ನನಗೆ ಏಟ್ ಬೀಳುತ್ತೆ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದು ಆ್ಯಕ್ಚುಲಿ ಇನ್ನೊಂದೇನಾದರೆ ಟಾಟಾ ಮಾಂಜಾ ಗಾಡಿ ಇದೆಲ್ಲ ಯಾವುದೋ ಒಂದು ಅಲ್ಲಿ ಟೀ ಶಾಪ್ ಇದೆಯಲ್ಲ, ಟೀ ಶಾಪ್ ಹತ್ರ ಬಂದು ನಿಂತ್ಕೊಂಡು ಯಾರೋ ಪ್ಯಾಸೆಂಜರ್ನ ಹತ್ತಿಸ್ಕೊಂಡೋದ. ತಿಗ ಮುಚ್ಕೊಂಡು ಹೋಗಲಿಲ್ಲ, ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸ್ಕೊಂಡು ತುಪ್ಪಕ್ಕೆ ಅಂತ ಉದ್ಬಿಟ್ಟು ಹೋಗ್ತಾನೆ. ಹಿಣ್ಕಲ್ KA09F4812 ಹಿಣ್ಕಲ್. ಹಿಂಟ್ ನೋಡುವಂಥ ಅಲ್ಲಿ ಸಾಮಾನು ತೋರಿಸ್ಕೊಂಡೋದಲ್ಲ, ಮಗ ನೋಡುವಂಥ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಆ್ಯಕ್ಚುಲಿ ಕುತ್ಕೊಂಡಿದ್ರಲ್ಲ ಈಗ ಪ್ರೀವಿಯಸ್ ಅಲ್ಲಿ ಪಂಚ ಅಲ್ಲೊಬ್ಬ ಇಲ್ಲ ಇಬ್ಬರು, ಒಬ್ಬ ಬಿಳಿ ಪಂಚೆ, ಒಬ್ಬ ಇನ್ನೊಬ್ಬ ಲುಂಗಿಯಲ್ಲಿ ಕೂತ್ಕೊಂಡಿದ್ದ, ಇಲ್ಲೊಬ್ಬ ಬ್ರೌನ್ ಕಲರ್ ಒಂದು ಕೂತ್ಕೊಂಡಿದ್ನಲ್ಲ, ಈಗ ಎದ್ದು ಏನೋ ತುಪ್ಪಕ್ಕಂತ ಉಕ್ಕೊಂಡು ನಿಂತಿದ್ದಾನೆ. ಸೊ ಅದೆಲ್ಲ ಅದೇ ಸ್ಟೋರಿ ರಿಲೇಟೆಡ್. ರಘುನ ಕೈ ಮಾತಾಡ್ತಾ ಇದ್ದಾಳೆ ನಮ್ಮನ್ನು, ಅದಕ್ಕೆ ಅವ್ರು ರಘುನ ಹತ್ರಕ್ಕೆ ಹೋಗೋದು ನಾವು ಅಂತ ಸಾನೆಟ್. ಅದಕ್ಕೆ ಅವನು ಮಾತಾಡ್ಕೊಂಡು ಹೋಗ್ತಾ ಇರೋದು. ಅದೇ ಸ್ಟೋರಿ ಏನು ಗೊತ್ತಾ, ಅವನು ಏನೋ ಚಡಿ ಜೋಸ್ ಥರ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ. ಇಲ್ಲಿ 1-2 ದಿವಸ ನೋಡ್ದ, ಇಲ್ಲೇ ಊಟ ಇಸ್ಕೊತಾ ಅವಳ ಚಡ್ಡಿ ದೋಸ್ತ ಥರ ಮಾತಾಡಿಸ್ತಾ ಇದ್ದ 1 ದಿವಸ 2 ದಿವಸ. ಅವ್ನ ಆ್ಯಟಿಟ್ಯೂಡ್ ಸರಿ ಇರಲಿಲ್ಲ, ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಬೀದಿಲೆಲ್ಲ ಬಿತ್ಕೊಂಡು ಓಡಾಡೋದು, ವಾಸನೆ ಬಟ್ಟೆ ಹಾಕಿ ಓಡಾಡೋದು, ಆ ಥರದ್ದೆಲ್ಲ ಆ್ಯಟಿಟ್ಯೂಡ್ ಇತ್ತು. ಜೊತೆಗೆ ಯಾವುದಾದ್ರು ಹುಡುಗಿ ಜೊತೆಲ್ಲ ಓಡಾಡೋದು, ಆ ಥರದ್ದೆಲ್ಲ ಸರಿ ಇರಲಿಲ್ಲ. ಸೊ ಅಂಥವ್ರ ಜೊತೆ ಗುರುತಿಸ್ಕೊಂಡಿರದೆ
ಅಟ್ಲೀಸ್ಟ್ ರೋಡಲ್ಲಿ ಹಾಯ್ ಬಾಯ್ ಥರ ಮಾತಾಡ್ತಾರೆ. ಅದು ಅಲ್ಲದೆ ಅವ್ನು ಒಳ್ಳೆ ಚಡ್ಡಿ ದೋಸ್ತ ಥರ ಮಾತಾಡಿಸ್ತಾ ಇದ್ದ ಅವ್ನು ಬಡಿ ಮಗ, ಚಡ್ಡಿ ದೋಸ್ತ ಥರ. ಸೊ ನಮ್ಮದು ಫ್ರೇಮ್ ಹಾಳಾಗುತ್ತೆ. ಸೊ ಇವನು ಇದೇ ಥರ ಕ್ಯಾಂಡಿಡೇಟ್, ಇದೇ ಟೀಮ್ ಅಪ್ಪನ ಅವ್ನು ಕಳ್ತಾನೆ. ಅಥವಾ ನಾಳೆ ದಿವಸ ಇವನು ಯಾವುದಾದ್ರು ಹುಡುಗಿ ಜೊತೆ ಕರ್ಕೊಂಡು ಓಡಾಡ್ತಿದ್ದಲ್ಲ, ಆ ಹುಡುಗಿನೇ ಹೆಚ್ಚು ಕಮ್ಮಿ ಆದರೆ ಎನ್ಕ್ವೈರಿ ಶುರು ಮಾಡಿದಾಗ ನಮಗೂ ಹಾಕೊಂಡು ಬಿಡ್ತಾರೆ ಹೇಟ್ಗಳು. ಸೊ ಎನ್ಕ್ವೈರಿ ಹಾಕೊಂಡು ನಮ್ಮದು ಹಾಕೊಂಡು ಜಡಿತಾರೆ. ಅದೆಲ್ಲ ಯಾಕೆ ಬೇಕು ಸೀನು? ನಾನು ಬೇಸಿಕಲಿ ಇಲ್ಲಿರೋ ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಆಲ್ಮೋಸ್ಟ್ ಸ್ಟ್ಯಾಂಡಲೋನ್, ಒಬ್ಬನೇ ಇರ್ತೀನಿ, ಒಬ್ಬನೇ ನಿಂತ್ಕೊಂಡಿರ್ತೀನಿ. ಮುಸ್ಲಿಮ್. ಸೊ ಅದಕ್ಕೋಸ್ಕರ ಏನು ಅವನೇನು ಈಗ ಮಾತಾಡ್ಸೋದು ಬಿಟ್ಬಿಟ್ಟೆ ಅಂದ್ಬಿಟ್ರೆ ನನ್ನ ಪ್ರಕಾರ ಸುಮ್ಮನೆ ಇರ್ತೀನಿ. ಅವ್ನು ಹಾಯ್ ಅಂದರೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತೀನಿ ಅಷ್ಟೇ. ಜೊತೆಗೆ ಅವತ್ತೊಂದು ದಿವಸ ಏನೋ ರೈಸ್ ಬಾತ್ ಕೊಡೋಕ್ಕೆ ಬಂದ. ನಾನು ಈಸ್ ತೊಗೊಳ್ಳಿಲ್ಲ. ಅವ್ನಿಗೆ ಯಾರೋ ರೈಸ್ ಬಾತ್ ಕೊಟ್ಟಿದ್ರು, ರೈಸ್ ಬಾತ್ ತಿನ್ನೋ ಅಂದ್ಬಿಟ್ಟು ಕೊಟ್ಟ, ಬೇಡ ಅಂದ್ಬಿಟ್ಟು ಹೋದ. ಸೊ ಆ್ಯಕ್ಚುಲಿ ಊಟ ಮಾಡಿರಲಿಲ್ಲ ನಾವತ್ತು, ಆದರೂ ಕೂಡ ಇಸ್ಕೊಳ್ಳಿಲ್ಲ. ಸೊ ಅದಕ್ಕೆ ಅವನು ಮಾತಾಡ್ಕೊಂಡು ಹೋಗ್ತಾರದು. ನಮ್ಮನ್ನು ತುಳ್ನಕ್ಕೆ ಮಾತಾಡ್ಸಿದ್ರು ಮಾತಾಡ್ಸಲ್ಲ. ಅದಕ್ಕೆ ನಾವು ಅವನ್ನ ಅವ್ರ ಅಮ್ಮನ ಹತ್ರಕ್ಕೆ ಹೋಗೋದು ಹಂಗೆ ಅಂತ ಮಾತಾಡ್ತಾ. ಆ್ಯಕ್ಚುಲಿ ರಾಜಶೇಖರನ ಬಾಲಂಗುಚ್ಚಿ, ಜೊತೆಗೆ ರಂಜಿತ್ ಬಾಲಂಗುಚ್ಚಿ ಅವನು. ಸೊ ಅದಕ್ಕೋಸ್ಕರ ನಾನು ಮ್ಯಾಕ್ಸ್ ಮಂಜುಳಾ ಬಾಲಂಗುಚ್ಚಿ. ಸೊ ಅದಕ್ಕೋಸ್ಕರ ಇವನು ಬೈಕೊಂಡು ಹೋದ. ಆ್ಯಕ್ಚುಲಿ ಅದು ಕವರ್ ಆಗಿಲ್ಲ. ಅವ್ರ ಅಮ್ಮನ ಹತ್ರಕ್ಕೆ ಹೋಗ್ತೀವಿ ನಾವು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ನಲ್ಲ. ಸೊ ಅದಕ್ಕೆ ಕವರ್ ಆಗಿಲ್ಲ. ದುಡ್ದಿನ ಬರುವಾಗ ನಾನು ಗೆಸ್ ಮಾಡಿದೆ ಏನೋ ಮಾತಾಡ್ತಾನೆ ಅಂತ. ಅಲ್ಲಿ ಲೌಡಕ್ಕೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ರನ್ ಆಗಬೇಕಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ರನ್ ಆಗೋದ್ರಿಂದ ಟೈಮ್ ತೊಗೊಳ್ತು. ಅದೆಲ್ಲ ಆನ್ ಆಗಿ ಅಪ್ಲಿಕೇಶನ್ ಆನ್ ಆಗಿ ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋವಾಗ ಟೈಮ್ ತೊಗೊಬಿಡ್ತದು. ನಾನು ಬೈದಿದ್ದು ಅದು ಇದೆಲ್ಲ ಇದಾಗಿಲ್ಲ. ಅಂದರೆ ಡೈರೆಕ್ಟಾಗಿ ನನಗೆ ಬೈಲಿಲ್ಲ, ಬೇರೆಯವ್ರನ್ನ ಬೈಕೊಂಡು ಹೋಗಿದೆ ಆ್ಯಕ್ಚುಲಿ. ಕುಶಾಲ್ 2519 KA552519 ಕುಶಾಲ್ ಖುಷಿ. ಈಗ ಅವ್ನು ಬೈಕೊಂಡು ಹೋದಲ್ಲ, ಅದು ರಿಲೇಟೆಡ್. ಅದು ಅಲ್ಲೊಬ್ಬ ಪಿಂಕ್ ಕಲರ್ ಬಟ್ಟೆ, ಅವನು ಸಾಮಾನು ತೋರಿಸ್ಕೊಂಡು ಕೂತ್ಕೊಂಡ. ಪೂಮಾ ಆನ್ ಡ್ಯೂಟಿ ರೈಲ್ವೇಸ್. ಅಲ್ಲಿ ಜನಗಳು ತುಂಬಿಕೊಂಡ್ರು, ಎಲ್ಲ ಆ ಕಡೆ ಬಿಟ್ಬಿಟ್ರಲ್ಲ, ಈ ಕಡೆ ಕೂತ್ಕೊಂಡ್ರು. ಆ ಕಡೆ ಇರೋರೆಲ್ಲ ಈ ಕಡೆ ಬಂದು ಸೇರ್ಕೊಳ್ತವ್ರೆ ಆ್ಯಕ್ಚುಲಿ. ಅಲ್ಲಿ ಆ ಕಡೆಗೆ ಹೋಗೋ ಅಂತ. ಕರಣ್ ಕಿರ್ಗಾವ್ಗೆ ಹೋಗು ಅಂತಾನೆ, ಕಡ್ಕೊಳಗೆ ಹೋಗು ಅಂತಾನೆ ಆ್ಯಕ್ಚುಲಿ. ಸದ್ಯಕ್ಕೆ ಈ ಸ್ಪಾಟಿಂದ ಹೋಗಬೇಕಾಗಿರೋದಂತೂ ಕನ್ಫರ್ಮ್. ಹೋಗಿಲ್ಲ ಅಂದರೆ ಸುಮ್ಮನೆ ಇದೆ, ಕಿರಿಗಳು ನಡೀತಾನೆ ಇರ್ತವೆ ಇಲ್ಲಿ. ಇಂಥ ಬಡ್ಡೆ ಕೇಳಿದೆಲ್ಲ. ಮೊಬೈಲಲ್ಲಿ ಬ್ಯಾಟ್ರಿ ಬೇರೆ ಇಲ್ಲ, ಕೇವಲ 10% ಇದೆ. ಚಾರ್ಜ್ ಬೇರೆ ಮಾಡೋಕ್ಕೆ ಹೋಗಬೇಕು. ಅದು ಮ್ಯಾಕ್ಸ್ ಮಂಜುಳಾ ಬಾಲಂಗುಚ್ಚಿ, ಅದು ದೀಪನ ಡಾಟರ್ ಬಾಲಂಗುಚ್ಚಿ. ಮುಸ್ಲಿಮ್ಸ್ ಅಲ್ಲಿ ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಲ್ಲ ಅಂದಲ್ಲ, ಅದಕ್ಕೆ ಅವಾಗಿಂದ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗ್ತಿರೋದು. ಮುಂದೆನೇ ಮಾಡಿ ತೋರಿಸ್ತೀವಿ ಅಂತ ಮಾಡ್ತಾ ಇರೋದು ಆಟಗಳು. ಅಲ್ಲೆಲ್ಲ ನಿಂತ್ಕೊಂಡಿರೋದು ಎಲ್ಲ ರಿಲೇಟೆಡ್. ಏನು ಗಬ್ಬು ವಾಸನೆ ಹೊಡಿತಾ ಇದೆ ಗೊತ್ತಾ? ಇದು ಯಾವುದೋ ರೈಲಿ ಗೊತ್ತಿಲ್ಲ ಗುರು. ತಗೊಬಂದು ಈಗ ಹಾಕಿದ್ರು ಎಷ್ಟು ಗಬ್ಬು ವಾಸನೆ ಹೊಡಿತಾ ಅಂದರೆ ತಡ್ಕೊಳಕ್ಕಾಯ್ತಿಲ್ಲ, ಅಷ್ಟೊಂದು ಗಬ್ಬು ವಾಸನೆ ಹೊಡಿತಾ ಇದೆ. ಅದು ಆ್ಯಕ್ಚುಲಿ ಆರ್ಗನೈಸ್ಡ್ ಇದು ಅಲ್ಲಿಂದ ಇಲ್ಲಿವರೆಗೂ. ಅದು ಅವತ್ತು ಇವಾಗ ಒಂದೇ ಅನಿಸುತ್ತೆ ಗುರು, ನೀರು ಚೆಲ್ಲಿದ್ದು. ನಾ ಶ್ಯೂರ್ ಮುಖ ಪರಿಚಯ ಸರಿಯಾಗಿಲ್ಲ. ಎಲ್ಲಿಗೆ ಹೋಗ್ಬೇಕಾಗಿರೋದು ಅಂತ ಕೇಳ್ಬಿಟ್ಟು ನೀರು ಚೆಲ್ಲಿರಲಿಲ್ಲ. ಕೂತಿರೋ ಜಾಗಕ್ಕೆ ಬಹುಶಃ ಮನೆ ಇರಬೇಕು. ಯಾರೋ ಏನೋ ಆಚೆ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡಿದಾರದ ಇಲ್ಲಿ ಹಿಡ್ಕೊಬೋದು, ಎಲ್ಲ ಕುತ್ಕೊಂಡಿಲ್ಲ ಹಿಂಗೆ ಬೇಕಂತ ಮಾಡ್ತಾ ಇರೋದು. ರಾಜೇಶನ ಇದು ಕವರ್ ಅದು ಬೇಕಂತ ಮಾಡ್ತಾ ಇರೋದಲ್ಲ. ಓಹ್ ಈಗ
ಇದು ಮುಂಚೆ ಮತ್ತು ಮುಂದೆ ಟೈಟಲ್ ಥೀಮ್ ಇದು. ಅಲ್ಲೂ ಕೂತಿದ್ದಾರಲ್ಲ ಆ ಕಡೆ ಮುಂದೆ ಮತ್ತು ಮುಂಚೆ ಟೈಟಲ್ ಥೀಮ್ ಅಂದರೆ ಕರೆಕ್ಟಾಗಿ ನಾನು ಬರೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ಹೊರಟೋಗ್ಬಿಡೋದು. ಜೊತೆಗೆ ಅದನ್ನೇ ನನ್ನ ಮುಂದೆನೇ ತಿನ್ನೋದು. ಅದು ನನಗೆ ಮಿಸ್ ಆಗುತ್ತೆ. ಸೊ ಇದು ಆ್ಯಟಿಟ್ಯೂಡು. ಅದು ಮಲ್ಬಾರ್ಸ್ ಹತ್ರ ಸ್ವೀಟ್ ಅಲ್ಲಿ ಕೈ ನೋಡಿ ಬಿಳಿ ಬಟ್ಟೆ ಗುರು ಇವ್ದು ಅವ್ರಿಗೆ ಅಷ್ಟು ಇಬ್ಬರದು ಏನು ಹೇಳೋದು, ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ವಲ್ಲ ಸಂಜೆ, ಅದಕ್ಕೆ ಇನ್ನು ಜೀವನ ಮತ್ತೆ ಮುಂದೆ ಕಾಣಿಸ್ಕೊಳ್ತಿರೋದು. ಲೈಟ್ ಬಿಟ್ಕೊಂಡು ನಿಂತಿರೋದು. MJ 1885 ಗಾಡಿ ಅದು ಸ್ವಿಫ್ಟ್ KA05 ಅದು ಬೆಂಗಳೂರು. ಇವತ್ತು ಲಂಚ್ ಇಲ್ಲ ಮತ್ತು ಡಿನ್ನರ್ ಇಲ್ಲ. ಮಲ್ಬಾರ್ ಹತ್ರ ಊಟ ಇಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಮಾಡಿರೋದು ಆ ಥರ. KA09 D7925 D7925 ಡಿನೋ ಏನೋ ಡಿನ. ಆ್ಯಕ್ಚುಲಿ ಅವ್ನು ಮಾಡಿದ್ದೇನು ಅಂದರೆ, ನಾನು ಜೀಬ್ರಾ ಕ್ರಾಸ್ ಮಾಡ್ತಾಯಿದ್ನಲ್ಲ ಕರೆಕ್ಟಾಗಿ ಗಾಡಿ ತಂದು ನನ್ನ ಮುಂದೆನೇ ನಿಲ್ಲಿಸ್ತಾನೆ. ನಾನೇ ಕುತ್ಕೊಂಡು ಓಡಬೇಕು ಆ ಥರ ತೊಗೊಬಂದು ನಿಲ್ಲಿಸ್ತಾನೆ. ಅದ್ರ ಫುಲ್ ಸ್ಟ್ರೈಟಾಗಿ ತಂದು ನಿಲ್ಲಿಸೋದಿಲ್ಲ. ಉಬ್ದಾಳ ಕನ್ನಡ ಬಲಂಗುಚ್ಚು ಎಲ್ಲ ಭಯನ ಬಗಳ್ಕೊಂಡು ಬರ್ತಾವೆ ಮುಸ್ಲಿಮ್ಸ್, ಮುಂದೆ ಮುಸ್ಲಿಮ್ಸು. ಏನಾದರೂ ಕರೆಕ್ಟಾಗಿ ಸ್ಟ್ರೈಟಾಗೂ ತೊಗೊಬಂದು ನಿಲ್ಲಿಸೋದಿಲ್ಲ ಅವನು. ಗಾಡಿನ ತಂದು ನಿಲ್ಲಿಸಿ ಹಾವು ಥರ ಸೊಟ್ಟ ಪಿಟ್ಟ ಹೋಗಿ ಮುಂದೆ ತೊಗೊಬಂದು ನಿಲ್ಲಿಸೋದು. ಇವತ್ತು ಇದೆ ಮುಸ್ಲಿಮ್ಸ್ ನೋಡಿ. ಬೇಕಾದ್ರೆ ಫ್ರೇಮಿಂಗಲ್ಲಿ ಸಿಕ್ಕಾಬಟ್ಟೆ ಜನ ಮುಸ್ಲಿಮ್ಸೇ ಕಾಣಿಸ್ಕೊಳ್ತಿದ್ದಾರೆ ಇವತ್ತು. ಇದೇ ಮುಸ್ಲಿಮ್ಸ್ ಮಲ್ಬಾರಿಂದಾಗಿ ಊಟ ಇಲ್ಲ. ಇದೇ ಹೊಸದೇನಲ್ಲ, ವರ್ಷಾನುಗಟ್ಟಲೆಯಿಂದ ಈ ಥರದ್ದಾಗಿದೆ. ಆದರೆ ಇವತ್ತು ಸ್ಪೆಷಲೈಸ್ಡ್ ಇವತ್ತು ಸುರೇಶ ಸದ್ಯಕ್ಕೆ ಅದನ್ನು ಕ್ಲೈಮ್ ಮಾಡ್ತಾ ಇರೋದು ಸ್ಪೆಷಲೈಸ್ಡ್ ಇವತ್ತು. ಯಾಕೆ ಅಂದರೆ ಇನ್ನೂ ಒಂದು ಐಶ್ವರ್ಯ ಅರ್ಜುನ್ದು ಇದೆ ಆ್ಯಕ್ಚುಲಿ. ಮುಂದೆ ಹುಡುಗಿ ಬರ್ತಾ ಇದ್ರಲ್ಲಿ ನೋಡಿದ್ರೆ ಜೊತೆಗೆ ಸುಜುಕಿ ಗಾಡಿ ಜಿಕ್ಸರ್ ಹೋಯ್ತಲ್ಲ, ಅದನ್ನು ಬೇಸ್ಮೆಂಟ್ ಆಗಿಟ್ಕೊಂಡ್ರೆ ಐಶ್ವರ್ಯ ಅರ್ಜುನ್ ಕೂಡ ಹೌದು. ಯಾಕೆಂದರೆ ಅದು ಕ್ವೀನ್. ಅದು ಐಶ್ವರ್ಯ ಅರ್ಜುನ್ ಅಥವಾ ಇದು ಏನು ಯಾವುದೋ ಗಾಡಿ ಕೊಡಿಸ್ತಾರೆ ಅಂತ ಹೇಳಿದ್ರು. ಬೈಕ್ ಈಗ ಆಲ್ರೆಡಿ ಹೇಳಿದೆ, ಪ್ರೀವಿಯಸ್ ವೀಡಿಯೋಲ್ಲ ಹೇಳಿದ್ದೀನಿ. ಅದು ಬೈಕ್ ಕೊಡಿಸ್ತಾರೆ ಅಂತ ಹೇಳಿದ್ರು. ನಾನು ಯಾರ ತಂದು ಬೈಕ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಐಶ್ವರ್ಯ ಅರ್ಜುನ್ ಬೈಕ್ ಕೊಡಿಸ್ತಾಳೆ ಅಂತ ಹೇಳಿದ್ರು, ಸೂಪರ್ ಮೋಟರ್. ಸೊ ನಾನು ಬೇಡ 701 ಯಾವುದೋ ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ ಕಂಪ್ನಿ ಹೆಸರು, KTM ರಿಲೇಟೆಡ್ ಗಾಡಿ. ರಕ್ಷಿತ್ ಅದೇ ಶಂಭವಿ ಅವ್ರ ಹತ್ರ ಹೆಲ್ಪ್ ತೊಗೊಳ್ಳಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ರಕ್ಷಿತ್ ತೋರಿಸ್ತಾ ಇರೋದು. ಶಂಭವಿ ಅವ್ರ ಅಣ್ಣನ ಹೆಸರು ರಕ್ಷಿತ್ ಅಂತ. ಹೇಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ ನಾನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಏನೋ ಬಡ್ಡೆಕ್ಲತ್ತು ಯಾವತ್ತು ತನಕ ಲೇಟ್ ತಿನ್ಕೊಂಡು ಸಾಯ್ತಾರೋ ಅವರೆಲ್ಲ ಗೊತ್ತಿಲ್ಲ. ನಾನು ಮತ್ತೆ ಜೈಲಿಗೆ ಹೋಗೋಂತೂ ತಯಾರಿಲ್ಲ. ಫಸ್ಟ್ ಆ್ಯಂಟಿಸಿಪೇಟ್ರಿ ಬಿಲ್ ತೊಗೋಬೇಕು. Y6639 ಗಾಡಿ ಆ್ಯಕ್ಚುಲಿ ಸುಜುಕಿ ಆ್ಯಕ್ಸಿಸ್. 3 ಜನ ತ್ರಿಬಲ್ ರೈಡಿಂಗಲ್ಲಿ ಹೋಯ್ತಾದ್ರು. ಈ ಜಿಬ್ರಾ ಕ್ರಾಸಲ್ಲಿ ಮುಂದೆ ಹೊಡ್ಕೊಂಡೋದ್ರು ಅಂದರೆ ಇದಕ್ಕಿಂತ ಟಚ್ ಆಗಲಿಲ್ಲ. ಔಟಲ್ಲಿ ಸಕ್ಕಂತ ಮುಂದೆ ಪಾಸ್ ಆಗಿದ್ದು. ಇದು ಆರ್ಗನೈಸ್ಡ್. ಅಲ್ಲೂ ಅಷ್ಟು ಅವನು ಅಲ್ಲಿ ಪಂಚರ್ ಆಗ್ತಾನಲ್ಲ ಅವನು ಚೇ ಗಂಟೆ ಅಂಕು ಹಂಗೆ ನೋಡಿ ಏನೋ ಕತೆ ಹೊಡಿತಾರೆ. ಕಿವಿ ಹತ್ರ ಬಂದು ಮಾತಾಡಲ್ಲ. ಅದೇ ಕರೆಕ್ಟಾಗಿ 4 ಗಂಟೆಗೆ ಏನೋ ಮಾಡ್ತೀನಿ ಅಂತ ಆ್ಯಕ್ಚುಲಿ. ಪೀಸ್ ಅಂತ ಬರ್ಕೊಂಡಿದ್ದ. ಆ್ಯಕ್ಚುಲಿ ಅವ್ರು ಬರ್ತಿದ್ದು ಸ್ಟೈಲ್ ನೋಡ್ಬೇಕಿತ್ತು. ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡು ಅದಕ್ಕೆ ಕವರ್ ಮಾಡಿದ್ದು. ಪೀಸ್ ಮುಸ್ಲಿಮ್ ಸಿಕ್ಕಾವಡೆ ಕಾಣ್ತಾ ಇದ್ದಾರೆ ರೋಡಲ್ಲಿ. ಇಲ್ಲಿ ತುಬುಕ್ ಅಂತ ಅವನು ಹೋಗಿದ್ದಾನೆ. ಅವರು ಮುಸ್ಲಿಮೇ, ಇಲ್ಲಿ ಮುಸ್ಲಿಮು.
10M9430. ಅದು ಶ್ರುತ ಬಳ್ಳಾಳೆ ಇರ್ಬೋದು ಅಂತ ಅಂದ್ಕೊಳ್ತೀನಪ್ಪ. ಚೆಕ್ ಮಾಡೋಕೆ ಗೊತ್ತಾಯ್ತು. ಟಾಟಾ ಹ್ಯಾರಿಯರ್ ಬ್ಲ್ಯಾಕ್ ಕಲರ್ ಹೋಗಿದ್ದು. ಜಾಗ್ವಾರ್ ಶ್ರುತ ಬಳ್ಳಾಳೆ ಇರಬೇಕು. ಚೆಕ್ ಮಾಡಿ ನೋಡ್ತೀನಿ. ನಾನು ಸರಿಯಾಗಿ ನೋಟಿಸ್ ಮಾಡಿಲ್ಲ. ಮುಸ್ಲಿಮ್ಸ್ ಇಲ್ಲೂ ಬರ್ತಾರೋದ್ರಲ್ಲ ಅವರು ಇಲ್ಲಿಂದ ಅಷ್ಟೇ ಉದ್ದು ಕೂಡ ನಿಂತಿದ್ದಾರೆ. ಉದ್ದಕ್ಕೂ ಅಲ್ಲೇ ಮೆಹಂದಿ ಹಾಕ್ಸ್ಕೊಳ್ತಿರೋದು ಮುಸ್ಲಿಮ್. ಇಲ್ಲಿ ಇನ್ನೊಂದು ಅಲ್ಲಿ ಅಂಗಡಿಗಳಿದೆಯಲ್ಲ, ಹುಡುಗರ ಕಥೆ ಗೊತ್ತಿಲ್ಲ, ವಾಚಂತೆ ಅಲ್ಲಿ ಅಂಗಡಿ ಇದೆಯಲ್ಲ, ಪಾದ ತೋರಿಸ್ತಾ ಇದೆ, ಅಲ್ಲಿ ಅಂಗಡಿಗಳಿದೆಯಲ್ಲ ಉದ್ದಕ್ಕೂ ನಿಂತಿದ್ರು. ಆ್ಯಕ್ಚುಲಿ ನೋಡಲಿಲ್ಲ, ಬಂದ್ಬಿಟ್ಟೆ ಅಂದ್ಕೊಡೋದು ನಾನು. ಇಲ್ಲಿ ಸಿಕ್ಕಾಬಿಡೋ ಜನ ನೋಡು, ಮಲ್ಬಾರ್ ಎಫೆಕ್ಟ್ ಎಲ್ಲ, ಮಲ್ಬಾರ್ ಎಫೆಕ್ಟ್. ಹುಡುಗಿ ನೋಡೋದಕ್ಕೆ ಸಡನ್ನಾಗಿ ಇವನ ಥರ ಇದ್ಲು. ಯಾವ ಥರ ನನ್ನ ಕ್ಲಾಸ್ ಮೇಟ್ ಹಬ್ಬ ಮುಜಾಮಿಲ್ ಅಂತ ಇದ್ದ, ಅವ್ನ ತಂಗಿ ಥರ ಇದ್ಲು. ಅವರೆಲ್ಲ ಚೆನ್ನಾಗೇ ಇದೆ. ನನಗೆ ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲೆಲ್ಲ ಚೆನ್ನಾಗೇ ಇತ್ತು. ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ಗಳಿದ್ರು ಸ್ಕೂಲ್ ಡೇಸಲ್ಲಿ. ಸಿಕ್ಕಾಬಿಡೋ ಜನ ನನಗೆ ಹಿಂದೂಗಿಂತ ಮುಸ್ಲಿಮ್ಸ ಫ್ರೆಂಡ್ಸ್ ಜಾಸ್ತಿ ಇದ್ದರು. ನಿಜವಾಗಿ ಬೇಕಾದ್ರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿದ್ನಲ್ಲ, ಆರ್ಗನೈಸ್ ನೋಡಿ ಎಷ್ಟು ಕ್ಲೀನಾಗಿ. ಮುಂದೆ ಟೈಟಲ್ ಟೀಮ್ ಅದು ಎಷ್ಟು ಚೆನ್ನಾಗಿ ಮಿಂಟ್ರಿಗೆ ಊಟ ಆಟ ಆಡ್ತಾರೆ ಬಡ್ಡಿ ಮಕ್ಕಳು. ಸ್ಕೂಲ್ ಡೇಸ್ ನನಗೆ ಸಿಕ್ಕಾಪಟ್ಟೆ ಜನ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದರು. ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿದಾಗಲೂ ಮುಸ್ಲಿಮ್ಸ್ ಜೊತೆ ಡ್ಯಾನ್ಸ್, ಕೋಲಾಟ, ಆಳು ಮೂಳೆಲ್ಲ ಮಾಡಿದ್ದೆ. ನಾನು ಎಲ್ಲ ಚೆನ್ನಾಗೇ ಇದ್ರು. ಎಷ್ಟೊಂದು ಜನ ಹೇಳ್ಬೇಕಂದ್ರೆ ಇದು ಬಜರಂಗಿ ಬಾಯ್ಜಿ ಅನ್ನೋದು ಆ್ಯಕ್ಚುಲಿ ಒರಿಜಿನಲ್ ಸ್ಟೋರಿ. ಅದು ನನ್ನದೇ ಸ್ಟೋರಿ. ಅದು ಆ್ಯಕ್ಚುಲಿ ಹುಡುಗಿ ಇದ್ದಾಳೆ, ಬಂದರಲ್ಲಿ ಹುಡುಗಿ ಇದ್ದಾಳೆ. ಮುಸ್ಲಿಮ್ಸ್ ಚಿಕ್ಕ ಮಕ್ಕಳು ನಮ್ಮ ಮನೇಲಿ ಬೆಳೆದವ್ರು ತುಂಬ ಜನ ಇದ್ದಾರೆ, ಮನೇಲಿ ಬೆಳೆದವರು ಇದ್ದಾರೆ. ಸ್ಕೂಲ್ ಡೇಸಲ್ಲಿ ನನ್ನ ಜೊತೆ ಚೆನ್ನಾಗಿ ಇದ್ದಂಥ ಹುಡುಗಿಯರು ಫ್ರೆಂಡ್ಸು ಜೊತೆಗೆ ಅಣ್ಣ ಅಂದ್ಕೊಂಡು ಓಡಾಡ್ತಿದ್ದರೆ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಆ ಬೇಸ್ಮೆಂಟಲ್ಲೇ ಮೂವಿ ಮಾಡಿರೋದು. ಅದು ಆ್ಯಕ್ಚುಲಿ ಅದು ಒರಿಜಿನಲ್ ಹುಡುಗಿ ಇದ್ದಾಳೆ, ತೋರಿಸ್ತೀನಿ ಬೇಕಿದ್ರೆ ಆ ಸ್ಟೋರಿ. ಅದೆಲ್ಲ ಇದು ಶ್ರುತ ಬಳ್ಳಾಳ್ ಬಲಂಗೋಚಿಗಳು ಇವರೆಲ್ಲ ಶೋ ಆಫ್. ಇದು ಈಗ ತೋರಿಸ್ತಾ ಇರೋದು. ಅಯ್ಯೋ, ಅವ್ನು ಕೂತಿರೋ ಅವತಾರ ನೋಡ್ಬರೋ. ಅವನು ಬೆಳಗ್ಗೆಯಿಂದ 3-4 ಸರಿ ನೋಡಿದ್ದೀನಿ. ಅದು ಯಾಕೆ ಹಂಗೆ ಸಾಯ್ತಾನ ಕೂತ್ಕೊಂಡು ಕಾರಣ. ಇಲ್ಲೂ ಮುಸ್ಲಿಮ್ಸು ಅವ್ನು ಚಂದ ಅವ್ನು ಬಟ್ಟೆ ಹಾಕೊಳ್ಳೋ ಚಂದ ನೋಡಬೇಕು. ಅವ್ನು ಬಹುಶಃ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಆಂಜನೇಯ ದೇವಸ್ಥಾನದವನು ಅವನು. ಇಲ್ಲೂ ಮುಸ್ಲಿಮ್ಸು ಸಿಕ್ಕಾಬಡ ಜನ ಮುಸ್ಲಿಮ್ಸ್ ಇದ್ದಾರೆ. ರಂಜಾನ್ ಮೇ ಬಿ ಅದಕ್ಕೆ ಅಂತ ಸ್ಟೋರಿ ಹೇಳ್ಬೋದು, ಬಟ್ ಆ್ಯಕ್ಚುಯಲ್ ಸ್ಟೋರಿ ಅದಲ್ಲ. ಅಲ್ಲಿ ಮಲ್ಬಾರಲ್ಲಿ ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೆ ಎಲ್ಲ ಕಡೆ ಮುಸ್ಲಿಮ್ಸ್. ಆ್ಯಕ್ಚುಲಿ ಹುಡುಗ ಆಟೋದಲ್ಲಿ ಹೋಗ್ತಾ ಇದ್ದಾನಲ್ಲ, ಇವನು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಗೇಟಿಂದ ಬಂದು ಇದು ಮಾಡ್ತಾ ಕೂತ್ಕೊಳ್ಳೋದು. ಹುಡುಗಿರು ನೋಡ್ತಾ ಕೂತ್ಕೊಳ್ತಾನಲ್ಲ ಸೈಕಲಲ್ಲಿ, ಅದೇ ವ್ಯಕ್ತಿ. ಪೊಲೀಸ್ 1375 ಗಾಡಿ ನಂಬರು. ಅದರ ನಂಬರ್ ಇದೆಲ್ಲ ಕಾಣೋದಲ್ಲ. K09 ಮುಂದಕ್ಕೆ ಯಾವುದಿದೆ ಏನು ಗೊತ್ತಿಲ್ಲ. K09 ಅಂತಲೂ ಶೋರ್ ಇಲ್ಲ. ಸಿಕ್ಕಾಪಟ್ಟೆ ಸಣ್ಣ ಇದೆ ಲೆಟರ್. ಪೊಲೀಸರು ಅದನ್ನೆಲ್ಲ ಹಿಡಿಯಲ್ಲ. ಗಾಡಿ ಹೋಗ್ತಾ ಇದೆ ಎಕ್ಸಾಕ್ಟ್ಲಿ. ಇವತ್ತು ಅದೇ ಥರ ಆಯಿತು. ಇದೇ ಜಿಬ್ರಾ ಕ್ರಾಸಲ್ಲಿ ಟಂಗ ಗಾಡಿ. ಇವತ್ತು ಬ್ಲಾಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದು ಇವನು ಯಾರೋ ಕಾರು ಯಾವುದು ಅಂತ. ಆ್ಯಕ್ಚುಲಿ ಸರಿಯಾಗಿ ನಾನು ಫ್ರೇಮಿಂಗ್ ಮಾಡಬೇಕಾಗಿತ್ತದು ಕಾರು. ಇಲ್ಲಿ ಬಿಳಿ ಪಂಚ ಇವನ್ನ ಫ್ರೇಮಿಂಗ್ ಮಾಡ್ತೀನಿ. ಮುಖ ಫ್ರೇಮಿಂಗ್ ಇಲ್ಲದೇ ಇದ್ದರೂ ಪಂಚ ಕವರ್ ಆಗಬೇಕು. ದಾರಿ ಹೋಗೋ ಕೃಷ್ಣನೋ ಏನೋ ಗೊತ್ತಿಲ್ಲ ಅವನ ಹೆಸರು. ಕೃಷ್ಣ ಚಾಮುಂಡಿ ಬೆಟ್ಟದ ಕಲ್ಪೂಜಾರಿನೆಲ್ಲ ಅವನು. ಆ್ಯಕ್ಚುಲಿ ಕರೆಕ್ಟಾಗಿ ಜಿಬ್ರಾ ಕ್ರಾಸಲ್ಲಿ ಬ್ಲಾಕ್ ಮಾಡ್ತಾರೆ ಇವರು. ಟಾಂಗಾ ಗಾಡಿ ಅಥವಾ ಸಾರೋಟ್. ಅದು ಆ್ಯಕ್ಚುಲಿ ಟಾಂಗಾ ಗಾಡಿ ಅಲ್ಲ, ಸಾರೋಟ್ ಇರಬೇಕು. ಯಾವುದೋ ಒಂದು ಕುದುರೆ ಗಾಡಿ ಅನ್ಕೊಳಪ್ಪ ಅಷ್ಟೇ ಲೆಕ್ಕಕ್ಕೆ. ಸೊ ಅದು ಬರ್ತಾ ಇದ್ದರೆ ಟಕ್ಕೊಂಡು ಅದ್ರ ಪಾಡಿಗೆ ಅದು ಬರ್ತಾ ಇದ್ದರೆ ಯಾರು ಬ್ಲಾಕ್ ಮಾಡಿದ್ದಾನೆ ಅದ್ರ ಮಧ್ಯೆ ನಿಲ್ಸಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಇವಕ್ಕೆ ಬ್ರೇಕ್ ಇರಲ್ವಲ್ಲ. ಸೊ ನಾವೇ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಸೊ ಇವಾಗ ನನ್ನ ಮಧ್ಯೆ ಬ್ಲಾಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ನನ್ನನ್ನು ಲಾಕ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದೇನೆಂದರೆ ಕುದುರೆ ನೈಟ್ ಪೊಸಿಷನ್ ಯದುವೀರ್ ನಂಬರ್ 3 ಮಾರ್ಚಲ್ಲಿ ಹುಟ್ಟಿರೋದು ನಂಬರ್ 3 ಪೊಸಿಷನ್. ಸೊ ಅಂದರೆ ಯದುವೀರ್ ಮಧ್ಯ ಸಿಗಾಕ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. MY4083 K04 ಗಾಡಿ ಅದು. ಲೋಬಿ ಮಿತ್ತು ಸ್ಟಿಲ್ ಲೋಬಿ ಮಿತ್ ಆ್ಯಕ್ಚುಲಿ WRV ಏನು ಹೇಳ್ತಾ ಇದ್ದೆ.
ಹಾಂ, ಅದು ಕುದುರೆ ಗಾಡಿ ಇದೆಯಲ್ಲ ಅದ್ರ ಮಧ್ಯೆ ಸಿಗಾಕ್ಸೋಕ್ಕೆ 2ನೇ ಸೈಟ್ ಅಟೆಂಪ್ಟ್ ಮಾಡಿರೋದು. ಬೆಳಿಗ್ಗೆ ಮುಂದೆ ವಾಟರ್ ಬಾಟ್ಲ್ಗಳ ಕೈಯಲ್ಲಿ ಅವನು ಮಹೇಶ ಅಲ್ಲಿ ಹೋಗ್ತಿರೋ